ಕರ್ನಾಟಕದ ವಿರುದ್ಧ ತಮಿಳುನಾಡು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಡಬ್ಲ್ಯೂಎಂಎ ಸಭೆ ಕೂಡ ನಡೀತಾ ಇರತಕ್ಕಂಥದ್ದು. ಸಿಡಬ್ಲ್ಯೂಎಂಎ ಆದೇಶ ಬಿಳಿಗುಂಡ್ಲುವಿನಲ್ಲಿ ಪ್ರತಿದಿನ 3,500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅಂತ ಸಿಡಬ್ಲ್ಯೂಎಂಎ ಆದೇಶ. ಪ್ರತಿದಿನ 3,500 ಕ್ಯೂಸೆಕ್ನಂತೆ 15 ದಿನ ನೀರು ಹರಿಸಬೇಕು ಅಂತ ಆದೇಶ ಕರ್ನಾಟಕದ ವಿರುದ್ಧ. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ ತಮಿಳುನಾಡು. ಕೆಆರ್ಎಸ್ ಕಬಿನಿ ಜಲಾಶಯಗಳಿಂದ ಪ್ರತಿನಿತ್ಯ ನೀರು ಬಿಡಬೇಕು ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ ತಮಿಳುನಾಡು. ಕಾವೇರಿ ನೀರು ವಿಚಾರವಾಗಿ ಇವತ್ತು ಮಹತ್ವದ ಸಭೆ ಇದೆ. ಏನಾಗುತ್ತೆ ಸಭೆಯಲ್ಲಿ ಅನ್ನುವಂಥದ್ದಿದೆ. ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ ತಮಿಳುನಾಡು. ಜುಲೈ 30ನೇ ತಾರೀಕು ಸಿಡಬ್ಲ್ಯೂಎಂಎ ನೀಡಿದ ಆದೇಶವನ್ನು ಜಾರಿಗೊಳಿಸುವಲ್ಲಿ ಕರ್ನಾಟಕ ವಿಫಲವಾಗಿದೆ ಅಂತ. ಇಷ್ಟು ನೀರು ಹರಿಸ್ತಾ ಇದ್ರೂ ಕೂಡ 3,500 ಕ್ಯೂಸೆಕ್ ಪ್ರತಿನಿತ್ಯ ಹರಿಸುವಂತಹ ಒಂದು ಲಿಮಿಟ್ ಏನಿದೆ, ಟಾರ್ಗೆಟ್ ಲಿಮಿಟ್ ಏನಿದೆ, ಅದನ್ನ ರೀಚ್ ಆಗಿಲ್ಲ ಅಂತ ತಮಿಳುನಾಡು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ತಮಿಳುನಾಡು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಕಾವೇರಿ ವಿಚಾರದಲ್ಲಿ ಕರ್ನಾಟಕ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರನ್ನು ಹರಿಸಬೇಕಾಗಿತ್ತು, ಹರಿಸಿಲ್ಲ ಅಂತ ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ ತಮಿಳುನಾಡು.